ಆ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಮಾಡಿ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಲಿ. ಆ ವ್ಯಕ್ತಿ ಯಾರು ಪೆಟಿಷನರ್ ಇದ್ದಾನೆ ಅವನು ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥದ್ದಕ್ಕೆ ನಿಮ್ಗೆ ಹಿನ್ನೆಲೆ ಏನು ಸ್ವಾಮಿ, ಬ್ಯಾಕ್ಗ್ರೌಂಡ್ ಏನು, ಯಾರು ಮಾಡ್ತಾ ಇರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಒಂದು ಇಯರಿಂಗ್ 25 ಲಕ್ಷ ರೂಪಾಯಿ ಕೊಡಬೇಕು ಫೀಸ್ನ ಲಾಯರ್ಗೆ. ಅಂಥವ್ರು 3 ಜನ ಲಾಯರ್ನ ಕರ್ಕೊಂಬಂದು ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡಿಸ್ತೀರಾ. 3 ಜನ ಲಾಯರ್ನ ಟಾಪ್ ಕ್ಲಾಸ್ ಟಾಪ್ 5 ಅಲ್ಲಿರುವಂಥ ಲಾಯರ್ಸ್ಗಳನ್ನೇ ಕರ್ಕೊಂಬರ್ತೀರಿ, ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನ ಆರ್ಗ್ಯೂ ಮಾಡಿಸ್ತೀರಿ. ಎಲ್ಲಿಂದ ಬರುತ್ತೆ ಫೀಸ್, ಅದು ಏನು ಕತೆ ಅನ್ನುವಂಥದ್ದು ದಯಮಾಡಿ ಹೇಳ್ಬೇಕು. ನಿನ್ನ ಹಿನ್ನೆಲೆ ಏನಪ್ಪ ಅದನ್ನೇನು ಹೇಳ್ತಾ ಇದ್ದು. 44 FIRಗಳಿರುವಂಥ ವ್ಯಕ್ತಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ, ಎಕ್ಸ್ಟಾರ್ಷನ್ ಮಾಡ್ತಾ ಇರುವಂಥ ವ್ಯಕ್ತಿ, ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿ, ಗಡಿಪಾರಾಗಿದ್ದಂಥ ವ್ಯಕ್ತಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ತನಿಖೆ ಮಾಡ್ತಾ ಇರುವಂಥದ್ದು ಎಷ್ಟು